ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಸಲೀಂ ಅಹಮದ್ ಹೇಳಿಕೆ ಕೇರಳ ನಿರಾಶ್ರಿತರಿಗೆ ನೆಲೆ ಕಲ್ಪಿಸುವ ವಿಚಾರ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಸರ್ಕಾರ ಸ್ಪಂದಿಸುವ ಕೆಲಸ ಮಾಡ್ತಿದೆ. ಕೇರಳದಲ್ಲಿ ಚುನಾವಣೆ ಬರಲಿದೆ ಅಂತ ಹೇಳಿ ಕೆಲವು ರಾಜಕೀಯ ಪಕ್ಷಗಳು ಅಷ್ಟಕ್ಕೆ ಈ ಥರ ಹೇಳಿಕೆ ಕೊಡ್ತಾರೆ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ. ಯಾರಿಗೆ ಅನ್ಯಾಯ ಆಗಿದೆ, ಸ್ಥಳೀಯರಿದ್ದಾರೆ, ರೇಷನ್ ಕಾರ್ಡ್ ಇರೋರಿಗೆ ಅವಕಾಶ ಬೇರೆ ದೇಶದಿಂದ ಬಂದವರಿಗೆ ಕೊಡ್ತಿದ್ದಾರೆ ಅನ್ನೋದು ಸುಳ್ಳು. ಸಚಿವ ಸಂಪುಟ ಪುನಾಚರಣೆ ಬಗ್ಗೆ ಸಂಕ್ರಾಂತಿ ಬಳಿಕ ಚರ್ಚೆ ಆಗಬಹುದು. ನಮ್ಮ ವರಿಷ್ಠರ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ತನ್ನ ಕರ್ತವ್ಯ ನಿರ್ವಹಣೆ ಸರಿಯಾಗಿ ಮಾಡ್ತಿಲ್ಲ. ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬಿಜೆಪಿಯವರು ನೆರಗಾದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆಯೋಕೆ ಹೊರಟಿದ್ದಾರೆ. ಗಾಂಧೀಜಿ ತತ್ವಗಳ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನೀವು ಗಾಂಧೀಜಿ ಪರನಾ, ಗೋಡ್ಸೆ ಪರನಾ? 5ನೇ ತಾರೀಕಿನಿಂದ ದೇಶಾದ್ಯಂತ ನರೇಗಾ ಬಚಾವ್ ಆಂದೋಲನ ಮಾಡ್ತೀವಿ. ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ಪುನಾಚರಣೆ ಆಗಲಿದೆ. ನಾವು ಕೂಡ ಹೇಳಿದ್ದೇವೆ, ಸಂಪುಟದ 50% ಮಂತ್ರಿಗಳಿಗೆ ಪಕ್ಷದಲ್ಲಿ ಕೆಲಸ ಮಾಡಲು ಅವಕಾಶ ಕೊಡಿ. ಅವರು ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಂಥವರು ಪಾರ್ಟಿಗೆ ಬೇಕಾಗಿದ್ದಾರೆ. ಉಳಿದಂಥ ಹೊಸಬರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ ಎಂದು ಕೇಳಿದ್ದೇವೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾವ ಮಂತ್ರಿಗಳನ್ನು ಬದಲಿಸಬೇಕು ಅಂತ ಹೈಕಮಾಂಡ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಹಿಂದೆ ನಾನು ಪಕ್ಷದ ಕಾರ್ಯಾಧ್ಯಕ್ಷ ಆಗಿದ್ದೆ. ನನ್ನ ಜೊತೆ ಇದ್ದ 3 ಕಾರ್ಯಾಧ್ಯಕ್ಷರು ಮಂತ್ರಿ ಆದರು. ಮುಂದೆ ಬರುವ ಕ್ಯಾಬಿನೆಟ್ ರಿಷಫಲ್ನಲ್ಲಿ ನನಗೆ ಮಂತ್ರಿ ಆಗುವ ಅವಕಾಶ ಸಿಗುವ ವಿಶ್ವಾಸ ಇದೆ. ವರದಿಗಾರ ತೌಸಿಫ್ ಎಂ ಸುರಣಗಿ, ಜೀವನದ ನೆರಳು ನ್ಯೂಸ್. ಸರ್ ಥ್ಯಾಂಕ್ಸ್ ಕೊಡ್ರಿ ಸರ್. ಎಲ್ಲ ಕೊಡಿ, ಕೂತ್ಕೊಳ್ಳಿ, ಎಲ್ಲ ಕೊಡಿ, ಎಲ್ಲ ಕೊಡ್ಬರಿ. ಅಶೋಕ್ ಒಳಗೆ ಬನ್ನಿ ಸರ್. ಕೈತಿಗೆ ಏನೆಷ್ಟು ಮಕ್ಕಳಿಗೆಲ್ಲ ಅಲ್ಲಿ ಕೊಟ್ಟು ನೋಡಲ್ಲ, ಅಲ್ಲಿ ನೋಡಿ. ಸ್ವಲ್ಪ ಸರ್ ಈ ಕಡೆ ನೋಡಿ, ಕನ್ನಡದಾಗ ಮಾತಾಡ್ರಿ, ಇಂಗ್ಲೀಷ್ ಮಾಡಬೇಡ್ರಿ. ಯಾವಾಗ ಅವಕಾಶ ಸಿಗುತ್ತೆ ನನ್ನ ಜನರಲಿ ಸ್ಪೆಷಲ್ ಮಕ್ಕಳ ಜೊತೆ ಆಚರಣೆ ಮಾಡೋದಂದು ಸ್ಪೆಷಲ್ ಮಕ್ಕಳ ಜೊತೆ ನಾನು ಹಂಚ್ಕೊಳ್ತೀನಿ. ಅವ್ರ ಜೊತೆ ಕೇಕ್ ಕಟ್ ಮಾಡ್ತೀನಿ. ಅದ್ರ ಮೂಲಕ ನನಗೂ ಸಂತೋಷ ಸಿಗುತ್ತೆ. ತಾಯಿ ಮಕ್ಕಳ ಜೊತೆ ನಾವು ಇದ್ದರೆ ಒಂದು ಅದನ್ನು ನೋಡಿ ಬೇರೆಯವರು ಕೂಡ ಅದನ್ನು ಫಾಲೋ ಮಾಡೋ ರೀತಿಯಲ್ಲಿ ಆಗುತ್ತೆ ಅಂತ ಹಿನ್ನೆಲೆಯಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ. ಈಗ ಸಿದ್ದರಾಮಯ್ಯ ಸರ್ಕಾರ ಕೇಳರ ಏನು
ಕೇರಳದ ನಿರಾಶ್ರಿತರಿಗೆ ಮನೆ ಕೊಡುವ ಮೂಲಕ ಅವರಿಗೆ ಪಾರಾಗಿ ಕೆಲಸ ಮಾಡ್ತಿದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ಸರ್. ನಮ್ಮ ಸರ್ಕಾರ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ. ಮಾನವ ದೃಷ್ಟಿಯಿಂದ ಈ ಮೊನ್ನೆ ಘಟನೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಎಲ್ಲೂ ಕೂಡ ಕೆಲವು ಘಟನೆಗಳಾದರೆ ಕೂಡ ನಮ್ಮ ಸರ್ಕಾರ ಅವ್ರಿಗೆ ರಕ್ಷಣೆಗೆ ಸಹಕಾರಕ್ಕೆ ಮಾಡ್ತೀವಿ. ಅದನ್ನ ಕೆಲವು ರಾಜಕಾರಣಿಗಳು ಕೆಲವು ಪಕ್ಷಗಳನ್ನ ರಾಜಕೀಯವಾಗಿ ಬೆಳೆಸ್ಕೊಳ್ಳೋದು ಅದು ಯಾಕಂದರೆ ಕೇರಳದಲ್ಲಿ ಚುನಾವಣೆ ಬರ್ತಂದ್ಬಿಟ್ಟು ಅಷ್ಟಕ್ಕೆ ಅವ್ರು ಈ ಥರ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸ ಎಲ್ಲ ಮಾಡ್ತೀವಿ. ಅಲ್ಲ, ಸ್ಥಳೀಯರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂಥವ್ರಿಗೆ ಇಲ್ಲಿ ಹಾಕ್ಬಿಡ್ಲ. ಯಾರೂ ಕಟ್ಕೊಳ್ತಾ ಇಲ್ಲ. ಯಾರು ಸ್ಥಳೀಯರಿದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ, ಯಾರ್ದು ರೇಷನ್ ಕಾರ್ಡ್ ಇದೆ, ಯಾರ್ದು ಲೋಕಲ್ ಅಲ್ಲಿ ಇದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಅದರಿಂದ ಬೇರೆ ಯಾರು ಯಾವ ರೀತಿಯಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ, ಯಾರು ಬೇರೆ ದೇಶದಿಂದ ಬಂದವ್ರಿಗೆಲ್ಲ ಕೊಡ್ತಾ ಇರೋದಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ಬೇಕಂತ ರಾಜಕಾರಣ ಮಾಡ್ತಾ ಕೆಲಸ ಮಾಡ್ತಾರೆ ಅಂತ ಯಾವುದೇ ಆಗಲ್ಲ. ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ. ಸರ್, ಜನವರಿಲಿ ಏನರ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆಯಾ ಈಗ ಸರ್? ಹಬ್ಬ ಇದೆ, ಜನವರಿ 15ಕ್ಕೆ ಇದೆ ಅಲ್ಲ, ಅದೇ 15 ನಂತರ ಚರ್ಚೆ ಆಗ್ಬೋದು. ಅಂತಿಮವಾಗಿ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಸಂಪೂರ್ಣ ವಿಸ್ತರಣೆ ಆಗ್ಬೋದು ಸಾಧ್ಯತೆ ಇದೆ. ಸೊ ಅದ್ರ ಮೂಲಕ ಆದರೂ ಕೂಡ ಅದೆಲ್ಲ ಎರಡನೇ ಹಂತ. ಮೊದಲನೇ ಹಂತದಲ್ಲಿ ನಮ್ಮ ಸರ್ಕಾರ ಸಾಧನೆ 2 ವರ್ಷ ಕಳೆದಿದ್ದೀವಿ. ನಾವು ಪ್ರಾಮಾಣಿಕವಾಗಿ ದುಡಿದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಮೂಲಕ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಆಪೋಸಿಷನ್ ಮುಖಂಡರಾಗಿ ಅಥವಾ ಆಪೋಸಿಷನ್ ಪಾರ್ಟಿಯಾಗಿ ಅವರ ಕರ್ತವ್ಯಗಳು ಮಾಡ್ತಾಯಿಲ್ಲ. ಅದೇ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಮಹಾತ್ಮ ಗಾಂಧಿಯನ್ನು ಇವತ್ತು ಅವರ ಹೆಸರಿದ್ದಂತಹ ಒಂದು ನರೇಗಾ ಕರಬೆ ಅವರ ಹೆಸರು ತೆಗೆದಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ಹೆಸರುಗಳನ್ನು ತೆಗೆದ್ರು, ಇಂದಿರಾ ಗಾಂಧಿ ಹೆಸರು ತೆಗೆದ್ರು, ರಾಜೀವ್ ಗಾಂಧಿ ತೆಗೆದ್ರು. ಅಂತಿಮ ಕೊನೆಯದಾಗಿ ಮಹಾತ್ಮ ಗಾಂಧಿನೂ ಕೂಡ ದೂರ ಮಾಡ್ತಾ ಇದ್ದಾರೆ. ಅಂದರೆ ಮಹಾತ್ಮ ಗಾಂಧಿ ವಿರುದ್ಧ ಇದ್ದಾರೆ ಅಂತ ನಾನು ಹೇಳಬೇಕಾಗ್ತದೆ, ಅವ್ರ ಮೇಲೆ ಆರೋಪ ಮಾಡೋಕ್ಕಾಗ್ತದೆ. ಅವ್ರ ಸಿದ್ಧಾಂತಗಳು ಒಪ್ಪೋದಿಲ್ವಾ? ಮಹಾತ್ಮ ಗಾಂಧಿ ಬೇಕಾ ಇಲ್ಲ ಅಥವಾ ನಮ್ಮ ಗೋಡ್ಸೇ ಬೇಕಾ ನಿಮಗೆ? ಅದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ಅವ್ರ ಶಾಸಕರು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಯಾಕೆ ಬದಲಾವಣೆ ಮಾಡೋದು ಅಂತ ಹೇಳೋಂಥ ಮಾತು ಹೇಳ್ತಿದ್ದಾರೆ. ಯಾಕಂದರೆ ಇದು ಸರ್ವಾಧಿಕಾರ, ಮೋದಿಯವ್ರದ್ದು, ಅಮಿತ್ ಶಾ ಸರ್ವಾಧಿಕಾರ. ಅಂತಿಮವಾಗಿ ಮಹಾತ್ಮ ಗಾಂಧಿಯನ್ನು ದೂರ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾವ ಮಹಾತ್ಮ ಗಾಂಧಿ ದೇಶಕ್ಕೆ ಹೋರಾಟ ಮಾಡಿ ಈ ದೇಶ ಸ್ವಾತಂತ್ರ್ಯ ಕೊಟ್ಟರು ಅಂತ ಮಹಾತ್ಮ ಗಾಂಧಿಯವರು ನಂಬೋದಿಲ್ಲ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಮ್ಮ ಬದಲಾವಣೆ ಮಾಡೋ ಹೊರತಾಗ ಭಾರತೀಯ ಜನತಾ ಪಾರ್ಟಿ ನಿಜವಾಗ್ಲೂ ನಾವು ಹೇಳ್ಬೇಕಂತ ಹೇಳಿದ್ರೆ ಯಾವುದೇ ಸಿದ್ಧಾಂತ ಇರೋಂಥ ಪಾರ್ಟಿ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. 5ನೇ ತಾರೀಕಿಂದ ಈ ಇಡೀ ದೇಶಾದ್ಯಂತ ನರೇಗಾ ಬಚಾವ್ ಆಂದೋಲನ ಕೂಡ ನಾವು ಕಾಂಗ್ರೆಸ್ ಪಕ್ಷ ಮಾಡ್ತೇವೆ. ಸರ್, ವಿಸ್ತರಣೆದು ಹೇಳಿದ್ರಲ್ಲ ಸರ್, ಅಂದರೆ ಪುನರ್ರಚನೆಗಿಂತ ವಿಸ್ತರಣೆಗೆ ಆದ್ಯತೆ ಕೊಡ್ತಿದ್ದಾರೆ. ಹೌದು, ವಿಸ್ತರಣೆ ಅಲ್ಲ, ಪುನರ್ರಚನೆ. ರಿಕಾನ್ಸ್ಟಿಟ್ಯೂಷನ್ ನಾವು ಆಗಲೇ ಹೇಳಿದ್ದೀವಿ. 50% ನಾನು ವರಿಷ್ಠರಿಗೆ ಹೇಳಿದ್ದೀವಿ. ನಾವು 50% ಏನು ಮಂತ್ರಿಗಳಿದ್ದಾರೆ ಅವ್ರಿಗೆಲ್ಲ ಪಕ್ಷದಲ್ಲಿ ಕೆಲಸ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರ ಮಿನಿಸ್ಟ್ರಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಪಾರ್ಟಿಗೆ ಬೇಕಾಗಿದ್ದಾರೆ. ಅಂಥವ್ರಿಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಡಿ, ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ಹೇಳಿದ್ದೀವಿ. ಅಂತಿಮವಾಗಿ ತೀರ್ಮಾನ ತಗೊಳ್ಳೋದು ಪಕ್ಷದ ವರಿಷ್ಠರು. ಅವರು ಯಾರು ಬದಲಾವಣೆ ಮಾಡಬೇಕಂತ ತೀರ್ಮಾನ ತಗೊಳ್ತಾರೆ. ಅದು ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಅಲ್ಲ ಸರ್, 2026 ಕೇಂದ್ರ ಕೊಡ್ತಾರಾ ಸರ್ ನಿಮಗೆ ಅಂತೇಳಿ ರಾಜ್ಯ ಸರ್ಕಾರ? ಸರ್, 2026 ಯಾವತ್ತು ಹೋಗಿ ಕೇಳಿದವರಲ್ಲ, ಹೈಕಮಾಂಡ್ ಮಾಧ್ಯಮಗಳು ಮುಂದೆ ಬಂದು ಡಿಮಾಂಡ್ ಮಾಡೋದವರು ಅಲ್ಲ. ಸೊ ಹಂಗಾಗಿ ಅದರಿಂದ ನಿಮ್ಗೆ ಯಾವುದೇ ಮೊನ್ನೆ ಕೂಡ ಹೇಳಿದೆ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಬಿಟ್ಟು ನನ್ನ ಬಿಟ್ಟು 3 ಜನಕ್ಕೆ ಮಂತ್ರಿ ಮಾಡಿದ್ರು. ಏನೋ ಅವಕಾಶ ಸಿಗಲಿಲ್ಲ. ಅದೇ ಮುಂದೆ ಬಂತಹ ಕ್ಯಾಬಿನೆಟ್ ಎಕ್ಸ್ಪಾನ್ಷನಲ್ಲಿ ನನಗೆ ಒಳ್ಳೆಯದಾಗ್ಬೋದು, ನನಗೆ ಅವಕಾಶ ಸಿಗ್ಬೋದು ಅಂತ ವಿಶ್ವಾಸ. ಫಸ್ಟ್ ಡೇ ಅಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಬಗ್ಗೆ ಸಾಕಷ್ಟು ಆರೋಪಗಳು ವಿರೋಧ ಪಕ್ಷಗಳಿಂದ ಬರ್ತಾ ಇದ್ದಾವೆ. ಯದುವೀರವರು ಮಾತಾಡಿದ್ರು, ಮತ್ತು ಮಾಜಿ ಮುಖ್ಯಮಂತ್ರಿ ಇವರು ಬೊಮ್ಮಾಯಿಯವರು ಮಾತಾಡಿದ್ರು. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸರಿಯಾಗಿ ಮೊನ್ನೆ ತಾನೇ ಬೆಳಗಾಮಲ್ಲಿ ಸೆಷನ್ ನಡೀತು. ಆ ಸೆಷನಲ್ಲಿ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಬೀದಿಗೆ ಬಂದು ಹಾದಿ ಬೀದಿಲಿ ಮಾತಾಡ್ತಾರೆ. ಇವ್ರಿಗೇನಾದರೂ ಬದ್ಧತೆ ಇರ್ತಾ ಇದ್ದರೆ ಸೆಷನಲ್ಲಿ ವಿಧಾನ ಪರಿಷತ್ ಚರ್ಚೆ ಮಾಡಬೇಕಾಯಿತು. ಅದು ಬಿಟ್ಟು ಕಾಂಗ್ರೆಸ್ಸರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರ, ತಿಂಡಿ ತಿಂದ್ರ, ಡಿನ್ನರ್ ಮಾಡಿದ್ರ, ಮೀನು ತಿಂದ್ರ, ಇಡ್ಲಿ ತಿಂದ್ರ ಅಂತ ಅದನ್ನು ಕೇಳಿಕೊಂಡು ಇಡೀ ಸಮಯ ವ್ಯರ್ಥ ಮಾಡಿದ್ದಾರೆ.
ಅದೇ ವಿಧಾನಸಭೆ ಇದು ಹೈಯೆಸ್ಟ್ ಅದು ಡೆಮಾಕ್ರಸಿಯಲ್ಲಿ ಅಂತ ಒಂದು ವೇದಿಕೆ, ಅಲ್ಲಿ ಚರ್ಚೆ ಮಾಡಿಬಿಟ್ಟು ಆಚೆ ಬಂದು ಚರ್ಚೆ ಮಾಡ್ತಾರೆ. ಅದರಿಂದ ಅಲ್ಲಿ ಸಂಪೂರ್ಣವಾಗಿ 10 ದಿನ ಇತ್ತು. ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡೋದಾಗಿತ್ತು. ಅದನ್ನು ಬಿಟ್ಟು ಬೇರೆ ರಾಜಕಾರಣ ಮಾಡೋದು, ಚರ್ಚೆಯನ್ನು ಬಿಟ್ಟು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ರು. ಅದರಿಂದ ಅವ್ರಿಗೆ ಈ ಕೇಳೋಂಥ ಬದ್ಧತೆ ಇಲ್ಲ. BJPಯವರು ಈಗಾಗಲೇ ಜನ BJPನ ಭ್ರಮನಿರಸರಾಗಿದ್ದಾರೆ. 12 ವರ್ಷ ನರೇಂದ್ರ ಮೋದಿ ಸರ್ಕಾರ ಜನರಿಗೆ ಮೋಸ ಮಾಡ್ಕೊಂಡು ಬರ್ತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡ್ತಾ ಕರ್ನಾಟಕದಲ್ಲಿ ಇವತ್ತು ಜನ ಪರ ಆಡಳಿತ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಶಿವಕುಮಾರ್ ನಾಯಕತ್ವದಲ್ಲಿ 228 ಕೂಡ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ.